ಹರೇ ಶ್ರೀನಿವಾಸ ಗುರು ರಾಘವೇಂದ್ರ BMS ಮಾನಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಧಿಕ ಮಾಸದ ರಂಗೋಲಿ ಹಾಕೋದನ್ನು ತೋರಿಸ್ಕೊಡ್ತೀನಿ. ರಂಗೋಲಿ ಅರಿಶಿನ ಕುಂಕುಮ ಅಕ್ಷತೆ ಇದೆ. ರಂಗೋಲಿಯಲ್ಲಿ ನಾನು ಹವಳ ಮುತ್ತನ್ನು ಹಾಕ್ತೀನಿ. ಯಾಕಪ್ಪ ಅಂದರೆ ಹವಳ ಮುತ್ತು ಹಾಕಿದರೆ ಹವಳದ ರಂಗೋಲಿ ಮುತ್ತಿನ ರಂಗೋಲಿ ಹಾಕಿದಷ್ಟು ಪುಣ್ಯ ಬರುತ್ತೆ. ಮೊದಲಿಗೆ ನಾವು ಶ್ರೀಕಾರದಿಂದ ಸ್ಟಾರ್ಟ್ ಮಾಡೋಣ. ಶ್ರೀ ಅಂದರೆ ಲಕ್ಷ್ಮೀನಾರಾಯಣನ ಸ್ವರೂಪ. ಅಲ್ಲೇ ಶಂಖಚಕ್ರಗಳನ್ನು ಬಿಡಿಸ್ಬೇಕು. ನಾವು ಯಾವುದೇ ಆಗಲಿ ಮೊದಲಿಗೆ ಶ್ರೀಕಾರ ಹಾಕಿ ಶಂಖಚಕ್ರದಿಂದನೇ ನಾವು ಪ್ರಾರಂಭ ಮಾಡಬೇಕು. ಶಂಖ ಹಾಕೋದ್ರಿಂದ ಪಾವಿತ್ರತೆ ಹೊಂದುತ್ತದೆ. ಚಕ್ರ ಹಾಕೋದ್ರಿಂದ ದೈತ್ಯರ ನಿರ್ಗಮನ ಆಗುತ್ತೆ. ಈ ಥರ ಅನುಸಂಧಾನಪೂರ್ವಕವಾಗಿ ನಾವು ರಂಗೋಲಿಯನ್ನು ಹಾಕ್ತಾ ಹೋಗಬೇಕು. ಈಗ ಅಧಿಕ ಮಾಸದ ರಂಗೋಲಿಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಅಷ್ಟವಸುಗಳಂದರೆ 8 ಪದ್ಮಗಳನ್ನು ಹಾಕಬೇಕು. ಈ ಅಧಿಕ ಮಾಸದ ರಂಗೋಲಿಯನ್ನು ನಾವು ಹಾಕೋದ್ರಿಂದ ಅಧಿಕವಾಗಿ ನಮಗೆ ಪುಣ್ಯ ಬರುತ್ತದೆ. ಮಾಮೂಲು ದಿನದಲ್ಲಿ ಹಾಕಿದರೆ 1 ಪಟ್ಟು ಬಂದರೆ ಈ ಅಧಿಕ ಮಾಸದಲ್ಲಿ ನಾವು ಹಾಕಿದರೆ ಅನಂತ ಮಡಿ ಮಾಡಿಕೊಡ್ತಾನೆ ಭಗವಂತ. ಈ ಥರ 8 ಪದ್ಮಗಳು ಹಾಕಬೇಕು. 1 2 3 4 5 ಇನ್ನು 3 ಹಾಕೋಣ. ಯಾವುದೇ ನಾವು ರಂಗೋಲಿ ಹಾಕಲಿ ಅನುಸಂಧಾನಪೂರ್ವಕವಾಗಿ ನಾವು ರಂಗೋಲಿಯನ್ನು ಹಾಕಬೇಕು. ಅಂದರೆ ನಮಗೆ ಭಗವಂತ ಪೂರ್ಣ ಫಲ ಕೊಡ್ತಾನೆ. ಯಾವುದೇ ಆಗಲಿ ನಾವು ಯಾವ ದೇವ್ರದೇ ಸ್ಮರಣೆ ಮಾಡಲಿ ಅವರ ನಾವು ಗುಣಚಿಂತನೆಯನ್ನು ಮಾಡಬೇಕು. ಶುಭ ಲಾಭ 3 4 5 6 7 8 ವಸುಗಳು ಅಂದರೆ ಅಷ್ಟವಸುಗಳು ಅಂದರೆ 8 ಪದ್ಮಗಳನ್ನು ಹಾಕಿದ್ದೇನೆ. ಈಗ ನೆಕ್ಸ್ಟ್ ಏಕಾದಶ ರುದ್ರರು ಅಂದರೆ 11 ಈಶ್ವರನ ನಾವು ಬಿಡಿಸ್ಬೇಕು. ಈಗ ರುದ್ರದೇವ್ರನ್ನ ನಾವು ಬಿಡಿಸ್ತಾ ಇದ್ದೀವಲ್ಲ, ಈಗ ರುದ್ರದೇವ್ರನ್ನ ಅನುಸಂಧಾನ ಮಾಡ್ಕೊತ ಅವರ ಶ್ಲೋಕಗಳನ್ನು ಹೇಳ್ಕೊತ ನಾವು ಬಿಡಿಸೋಣ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನಿಂ ಮಹಾಕಾಳಂ ಓಂಕಾರ ಅಮಲೇಶ್ವರಂ ಪರಾಳ್ಯಂ ವೈದ್ಯನಾಥಂಚ ಢಾಕಿನ್ನಂ ಭೀಮಶಂಕರಂ ಸೇತುಬಂಧೇತ್ ರಾಮೇಶಂ ನಾಗೇಶಂ ದಾರುಕಾವನೆ ವಾರಣಾಸ್ಯಂತಂ ವಿಶ್ವೇಶಂ ತ್ರಯಂಬಕಂ ಗೌತಮೀತಟೆ ಹಿಮಾಲಯಾತ್ ಕೇದಾರಂ ಗೃಷ್ಣೇಶಂಚ ಶಿವಾಲಯ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃ ಪಠೇನ್ನರಃ ಸಪ್ತ ಜನ್ಮಕೃತಂ ಪಾಪಂ ಸ್ಮರಣೇನ ವಿನಶ್ಯತೆ. ಇದು 12 ಜ್ಯೋತಿರ್ಲಿಂಗ ಸ್ತೋತ್ರ. ಯಾವುದೇ ಆಗಲಿ ನಾವು ಭಗವಂತನ ಸಂಪೂರ್ಣವಾಗಿ ನಂಬಬೇಕು. ನಂಬಿದರೆ ಮಾತ್ರ ನಮಗೆ ಫಲ ಬರುತ್ತೆ. ಒಂದು ಉದಾಹರಣೆಗೆ ಹಿಂಗೆ ರಂಗೋಲಿ ಹಾಕೋಂತ ಒಂದು ಹೇಳ್ತೀನಿ. ಭಗವಂತನ ನಾವು ಯಾವ ಸಂಪೂರ್ಣವಾಗಿ ಆತನ ಹತ್ರ ನಾವು ನಂಬಿಕೆ ಇಟ್ಟು ಮಾಡಿದರೆ ಮಾತ್ರ ನಮಗೆ ಭಗವಂತ ಒಲಿತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ. ದ್ರೌಪದಿ ಸೀರೆ ಎಳಿಬೇಕಾದ್ರೆ ಎಷ್ಟು ಎಲ್ಲರೂ ಇರ್ತಾರೆ, ಪಾಂಡವರು ಇರ್ತಾರೆ, ಅವ್ರನ್ನೆಲ್ಲ ಬೇಡ್ಕೊಂತಾಳೆ, ಹಿರಿಯವರೆಲ್ಲ ಇರ್ತಾರೆ. ಆದರೂ ಯಾರು ಅವ್ರಿಗೆ ಸಹಾಯಕ್ಕೆ ಬರಲ್ಲ. ಅಂದರೆ ನಮ್ಮವ್ರು ಇದ್ದಾರೆ, ಬರ್ತಾರೆ, ನಮಗೆ ಸಹಾಯ ಮಾಡ್ತಾರೆ ಅನ್ನೋದೊಂದು ಅವರಿಗೆ ನಂಬಿಕೆ ಇರ್ತದೆ. ಆದರೆ ಯಾರೂ ಬರಲ್ಲ. ಆಮೇಲೆ ತನ್ನ ಸೀರೆಯನ್ನು ತಾನೇ ಗಟ್ಟಿಯಾಗಿ ಹಿಡ್ಕೊತಾಳೆ, ಎಲ್ಲ ಹಿಡ್ಕೊತಾಳೆ, ದೇವ್ರನ್ನ ನಂಬ್ತಾಳೆ, ದೇವ್ರನ್ನ ಕರೀತಾಳೆ, ಆದ್ರೂ ಬರಲ್ಲ ದೇವ್ರು. ಯಾಕೆ ಅವಾಗ ಕೃಷ್ಣ ಹೇಳ್ತಾನಂತೆ, ರುಕ್ಮಿಣಿ ಕೇಳ್ತಾಳೆ, ಯಾಕೆ ರೀ ಇಷ್ಟಕ್ಕೆ ಹೋಗ್ತಾ ಇದ್ದಾಳೆ ನಿನ್ನ ಭಕ್ತಳು, ಹೋಗ್ಬೇಕಿಲ್ಲ ಅಂತ ಕೇಳ್ತಾಳಂತೆ. ಆವಾಗ ಕೃಷ್ಣ ಹೇಳ್ತಾನಂತೆ, ಇನ್ನೂ ಆಕೆಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಬಂದಿಲ್ಲ, ಬರೀ ದೇವರೇ ನನ್ನ ಕಾಪಾಡು ಕೃಷ್ಣ ಅಂತ ಅಷ್ಟೇ ಹೇಳ್ತಾ ಇದ್ದಾಳೆ.
ಆದರೆ ಇನ್ನು ತನ್ನ ಮೇಲೆ ತನಗೆ ನಂಬಿಕೆ ಇದೆ, ತನ್ನವ್ರ ಮೇಲೆ ನಂಬಿಕೆ ಇದೆ. ಹಾಗಾಗಿ ಸೀರೆಯನ್ನು ಗಟ್ಟಿಗೆ ಹಿಡ್ಕೊಂಡೆ ಆಕಿ ಬೇಡ್ಕೊತಿದ್ದಾಳೆ. ಇರಲಿ, ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಬಂದ ಮೇಲೆ ನಾನು ಹೋಗ್ತೀನಿ ಅಂತ ಹೇಳ್ತಾನಂತೆ ಕೃಷ್ಣ. ಆಮೇಲೆ ಆಕೆಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ತಾನು ಪ್ರಯತ್ನ ಮಾಡ್ತಾಳೆ. ಕೊನೆಗೆ ಕೃಷ್ಣ ಅಂತೇಳಿ ಎರಡೂ ಕೈ ಮೇಲೆತ್ತಿದ ಮೇಲೆ ಆವಾಗ ಕೃಷ್ಣ ಸೀರೆ ಬಿಡ್ತಾನಂತೆ. ಅಂದ್ರೇನು, ಅಲ್ಲಿವರೆಗೆ ತನ್ನ ಮೇಲೆ ತನಗೆ ನಂಬಿಕೆ, ತಮ್ಮವ್ರು ಬರ್ತಾರೆ ಅನ್ನೋದೇ ಒಂದು ಅವರಿಗೆ ನಂಬಿಕೆ ಇತ್ತು. ಹಾಗಾಗಿ ಕೃಷ್ಣ ಬರಲಿಲ್ಲಂತೆ. ಸಂಪೂರ್ಣವಾಗಿ ನಂಬಬೇಕಂತೆ, ಭಗವಂತ ಇದ್ದಾನೆ ಅಂಥೇಳಿ ನಾವು ಸಂಪೂರ್ಣವಾಗಿ ನಂಬಿದರೆ ಭಗವಂತ ನಮ್ಮನ್ನೆಂದು ಕೈ ಬಿಡಲ್ಲ ಅನ್ನೋದಕ್ಕೆ ಅದು ಒಂದು ಉದಾಹರಣೆ ಆಗಿದೆ. ಈಗ ನೋಡೋಣ. ಶುಭ ಲಾಭ 3, 4, 5, 6, 7, 8, 9, 10, 11. 11 ಅಂದರೆ ಏಕಾದಶ ರುದ್ರರು, ಅಂದರೆ 11 ಈಶ್ವರನ ಬಿಡಿಸಿದ್ದೀವಿ. ಈಗ ನೆಕ್ಸ್ಟ್ ದ್ವಾದಶ ಆದಿತ್ಯರು, ಅಂದರೆ ಸೂರ್ಯ, 12 ಸೂರ್ಯನ ಬಿಡಿಸ್ಬೇಕು. 2 ಕಣ್ಣು, ಮೇಲೆ ನಾಮ, ಬಾಯಿ ಚಿಕ್ಕದಾಗಿ ಮಾಡ್ಕೊಂಡು ಬಿಡಿಸ್ಬೇಕು. ಈಗ ಸೂರ್ಯದೇವ್ರನ್ನ ನಾವು ಬಿಡಿಸ್ತಾ ಇದ್ದೀವಿ. ಸೂರ್ಯ ಅಂದ್ರೇ ಬೆಳಕು. ಈ ಸೂರ್ಯನಾರಾಯಣ ನಮ್ಮನ್ನು ಬೆಳಕಿನತ್ತ ಕರ್ಕೊಂಡು ಹೋಗ್ತಾನೆ. ನಮ್ಮ ಭಾಳ ಕತ್ತಲೆ ಇದ್ದದ್ದನ್ನೆಲ್ಲ ಭಗವಂತ ಕಳೆದು ಬೆಳಕನ್ನಾಗಿ ಮಾಡ್ತಾನೆ. ಅಂಥ ಸೂರ್ಯದೇವರನ್ನ ನಾವು ಭಕ್ತಿಯಿಂದ ಸ್ಮರಣೆ ಮಾಡಬೇಕು. ಸೂರ್ಯದೇವರಂದರೆ ಗೃಣಿ ಸೂರ್ಯಾದಿತ್ಯಾಯ ನಮಃ. ಗೃಣಿ ಅಂದರೆ ಕೃಪಾ ಸಮುದ್ರನಾದ್ದರಿಂದ ಗೃಣಿ ಅಂತ ಯಾಕೆ ಹೆಸರು ಬಂತಪ್ಪ ಅಂದರೆ ಅದಷ್ಟು ಕೃಪಾ ಕಟಾಕ್ಷನಾಗಿರ್ತಾನಂತೆ ಸೂರ್ಯದೇವ. ಆ ಸೂರ್ಯದೇವರನ್ನು ಗೃಣಿ ಅಂತ ಕರೀತಾರೆ. ಅದಕ್ಕೆ ಕೃಪಾ ಸಮುದ್ರನಾದ್ದರಿಂದ ಗೃಣಿ ಎಂದು ಕರೀತಾರೆ. ಸೂರ್ಯ ಅಂತ ಯಾಕಪ್ಪ ಅಂದರೆ ಬಹಳ ತೇಜಸ್ಸಿನಿಂದ ಇರ್ತಾನಂತೆ ಸೂರ್ಯ. ಹಾಗಾಗಿ ತೇಜಸ್ಸಿನಿಂದ ಮತ್ತು ಜ್ಞಾನಮಯವಾಗಿರ್ತಾನಂತೆ. ಹಾಗಾಗಿ ಸೂರ್ಯನ ತೇಜಸ್ಸಿನಿಂದ ಮತ್ತು ಜ್ಞಾನದಿಂದ ಕೂಡಿದವನಾದ್ದರಿಂದ ಸೂರ್ಯ ಅಂತ ಹೆಸರು ಬಂತು. ಆದಿತ್ಯಾಯ ನಮಃ ಅಂತ ಹೇಳ್ತಾರೆ. ಆದಿತ್ಯ ಅಂದರೆ ಅದಿತಿಯ ಮಗನಾದ್ದರಿಂದ ಆದಿತ್ಯ ಎಂದು ಹೇಳ್ತಾರೆ. ಈಗ 12 ಸೂರ್ಯನ ಬಿಡಿಸೋಣ. ಶುಭ ಲಾಭ 3, 4. ಯಾವಾಗ ಶುಭ ಲಾಭ ಅಂದರೆ ನಾವು ಪ್ರತಿಯೊಂದು ಮಾಡೋದ್ರಿಂದ ನಾವು ಶುಭವಾಗಲಿ ಅಂತ ಹೇಳ್ಕೊಂಡೆ ಸ್ಟಾರ್ಟ್ ಮಾಡಬೇಕಂದ್ರೆ ಯಾವುದೇ ನಿರ್ವಿಘ್ನಗಳು ನಮಗೆ ಬರೋದಿಲ್ಲ. ಒಂದು ನಂಬರ್ ಎಣಿಸೋ ಮುಂದೆ ಕೂಡ ನಾವು ಶುಭ ಲಾಭ, ನಮ್ಮಮ್ಮ ಹೇಳಿದ್ರು, ಯಾವುದೇ ಆಗಲಿ ನಾವು ಶುಭ ಲಾಭ ಅಂತ ಹೇಳ್ಕೊಂಡೆ ನಾವು ಮುಂದುವರಿಬೇಕು ಅಂತ. ಅದಕ್ಕಾಗಿ ನನ್ನ ಅಮ್ಮಂದೇ ನಾನು ಪಾಲಿಸ್ತಾ ಇದ್ದೀನಿ. 5 ಆಗಿದ್ದಾವೆ. ಆಮೇಲೆ ಸೂರ್ಯದೇವರು ಇನ್ನೊಂದೇನಪ್ಪ ಅಂದರೆ ಧ್ಯಾನ ಶ್ಲೋಕದಲ್ಲಿ ಹೇಳಿದಾರಂತೆ, ಸರ್ವವ್ಯಾಧಿಹರ ಅಂತ ಹೇಳಿದ್ದಾರೆ. ಅಂದರೆ ಎಂಥ ರೋಗಗಳಿದ್ರೂ ಕೂಡ ಭಗವಂತ ಸೂರ್ಯನಾರಾಯಣನ ಸ್ಮರಿಸಿದರೆ ಎಲ್ಲ ವ್ಯಾಧಿಗಳು ನಮಗೆ ಕಡಿಮೆ ಆಗ್ತವಂತೆ. ಹಾಗಾಗಿ ಸೂರ್ಯದೇವರನ್ನ ನಾವು ಭಕ್ತಿಯಿಂದ ಬೇಡ್ಕೋಬೇಕು. ಪ್ರತಿದಿನ ಸೂರ್ಯನನ್ನು ನಾವು ನಮಸ್ಕಾರ ಮಾಡೋದ್ರಿಂದ ನಮ್ಮ ಬಾಳು ಬೆಳಕಾಗುತ್ತೆ. ಅದೆಷ್ಟು ಬೆಳಕಾಗಿರ್ತಾನೆ ನಮಗೂ ಕೂಡ ಬೆಳಕು ಕೊಡ್ತಾನೆ. ಆಮೇಲೆ ನಮಗೆ ಜ್ಞಾನ ಬೆಳಗಿಸ್ತಾನಂತೆ ಸೂರ್ಯನಾರಾಯಣ. ನಮಗೆ ಜ್ಞಾನ, ನಮಗೆ ಏನು ಬೇಕು, ಮೇನು ಜ್ಞಾನ ಬೇಕು, ಅದು ಆನಂದಮಯವಾದ ಜ್ಞಾನ. ಅಂಥ ಜ್ಞಾನ ಕೊಡೋದು ಸೂರ್ಯನಾರಾಯಣ. ಆ ಥರ ಅನುಸಂಧಾನಪೂರ್ವಕವಾಗಿ ನಾವು ಸೂರ್ಯನನ್ನು ಭಕ್ತಿಯಿಂದ ಬೇಡ್ಕೋಬೇಕು. ಈ ಅಧಿಕ ಮಾಸದಲ್ಲಿ ನಾವು ಪ್ರತಿದಿನ ನಾವು ಅಧಿಕ ಮಾಸ ಮುಗಿಯೋವರೆಗೂ ನಾವು ಭಾಗವತ ಕೇಳ್ರಿ, ಭಗವದ್ಗೀತೆ ಕೇಳ್ರಿ, ಪ್ರವಚನ ಕೇಳ್ರಿ. ಎಲ್ಲಿ ಭಾಗವತ ಇರುತ್ತಂತೆ ಅಲ್ಲಿ ಗಂಗಾದೇವಿ ನಾನು ಮುಂದು ನೀನು ಮುಂದೆ ಅಂತ ಬರ್ತಾಳಂತೆ. ಇದು ಕೇಳಿದ್ರೇ ಮೈ ರೋಮಾಂಚನ ಆಗುತ್ತೆ. ಏನಪ್ಪ ಅಂತಂದರೆ ಶ್ರೀಶದಾಸರು ಒಂದು ಸರಿ ಕಾಶಿಗೆ ಹೋಗಿ ಬರ್ತೀನಿ ಅಂತೇಳಿ ಹೇಳ್ತಾರಂತೆ. ಆವಾಗ ಅವ್ರ ಗುರುಗಳು ಬೇಡಪ್ಪ, ಬೇಡ ಅಂತ ಹೇಳ್ತಾರಂತೆ. ಅವರಿಗೆ ಮನಸ್ಸಿಗೆ ಬೇಜಾರಾಗುತ್ತಂತೆ. ನನಗೆ ಬೇಡ ಅಂತ ಹೇಳ್ತಾರಲ್ಲ, ನಾನು ಹೋಗ್ತೀನಿ, ಅವ್ರಿಗೆ ಹೇಳಾರ್ದಂಗೆ ಹೋಗ್ಬಿಟ್ರಾಯ್ತು ಅಂಥೇಳಿ ಕಾಶಿಗೆ ಹೋಗೋಕ್ಕೆ ರೆಡಿ ಮಾಡ್ಕೊತಾರಂತೆ. ಆವಾಗ
ಬೆಳಕರದ್ರಾಗ ಮತ್ತೆ ಅಷ್ಟೊತ್ತಿಗೆ ಎದ್ದಿರ್ತಾರಂತೆ ಗುರುಗಳು. ಎಲ್ಲಿಗೆ ಹೊಂಟೆಪ್ಪ ಅಂತಂದರೆ, ಇಲ್ಲ ನಾನು ಕಾಶಿಗೆ ಹೋಗ್ಬೇಕಂತಿದ್ದೀನಿ ಅಂದರೆ, ಇಲ್ಲೇ ಇದ್ದಾರೆ ನೋಡು ಗಂಗೆ ಇಲ್ಲೇ ಅದಾರ ನೋಡು ಅಂತ ತೋರಿಸ್ತಾರಂತೆ. ಅಂದರೆ ಆ ಗಂಗೆ ಎಲ್ಲಿ ಪ್ರವಚನ ನಡೀತಿರುತ್ತೆ ಅಲ್ಲಿ ಗಂಗೆ ಅಲ್ಲೇ ಸಾಷ್ಟಾಂಗ ಹಾಕಿ ಅಲ್ಲೇ ಇರ್ತಾಳಂತೆ ಅಮ್ಮ ಗಂಗಾದೇವಿ. ಅಂದರೆ ಅಷ್ಟು ಶ್ರೀಹರಿ ಪ್ರವಚನ ಎಲ್ಲಿ ಪ್ರವಚನ ನಡೀತೆ ಅಲ್ಲಿ ಗಂಗಾದೇವಿರು ಸನ್ನಿಹಿತರಾಗುತ್ತಾರಂತೆ. ಹಾಗಾಗಿ ನಾವು ಪ್ರತಿಯೊಂದನ್ನು ನಾವು ಮಾಡೋ ಮುಂದೆ ಗಂಗಾದೇವಿಯನ್ನು ಕೂಡ ನಾವು ಸ್ಮರಣೆ ಮಾಡ್ಕೋಬೇಕಂತೆ. ಈಗ ನೋಡೋಣ. ಶುಭ ಲಾಭ 3 4 5 6 7 8 9 10 11 12 ಅಂದರೆ 12 ಆದಿತ್ಯರಾಯಿತು. ಈಗ ಪ್ರಜಾಪತಿ ವಷಟ್ಕಾರ ಅಂಥೇಳಿ 2 ಸ್ವಸ್ತಿಕಗಳನ್ನು ಬಿಡಿಸ್ಬೇಕು. ಇವೆಲ್ಲ ಸೇರಿದರೆ 33 ರಂಗೋಲಿ ಆಗ್ತವೆ. ನೋಡ್ರಿ, ನೋಡೋಣ. ಶುಭ ಲಾಭ 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 ಜಾಸ್ತಿ ಹಾಕಿದ್ದೀನಿ ನಾನು. ನೋಡೋಣ. 4 6 3 6 6 3 9 10 11 ಸರಿಯಾಗಿದೆ. ಎಣಿಸೋದ್ರಲ್ಲೇ ನಾನೇ ಪರ್ಫೆಕ್ಟ್ ಮಾಡಿದ್ದೀನಿ. 4 4 8 8 4 12 14 15 16 17 18 19 20 22 24 26 28 30 31 32 33 ಸರಿಯಾಗಿದೆ. 33 ರಂಗೋಲಿಗಳು ಬಿಡಿಸಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೊಂದು ಮಂಡಲ ಮಾಡ್ಕೋಬೇಕು. ಮಂಡಲ ಅಂದರೆ ಯಾವುದೇ ಒಂದು ನಾವು ರಂಗೋಲಿ ಇದು ಮಾಡಿದ ಮೇಲೆ ಈ ಥರ ಅನುಷ್ಠಾನವಾಗಿ ಮಾಡಿದ್ರೆ ನಾವು ಅದನ್ನು ಮಂಡಲ ಮಾಡ್ಕೊಂಡ್ರೆ ಸಂಪೂರ್ಣ ಇದು ಸಿಗುತ್ತಂತೆ, ಪೂರ್ಣ ಫಲ. ಆಮೇಲೆ ನಾವು ಇನ್ನೂ ಮೇಲ್ಗಡೆ ಶಂಕು ಚಕ್ರ ಹಾಕಿದ್ದೀವಲ್ಲ, ಅಲ್ಲಿ ಕೂಡ ನಾವು ಇನ್ನೂ ಎಕ್ಸ್ಟ್ರಾ ಬಿಡಿಸ್ಕೋಬೋದು ರಂಗೋಲಿಗಳನ್ನು. ಅವನ್ನು ಕೂಡ ನಾನು ಬೇಕಿದ್ರೆ ಹಾಕಿ ತೋರಿಸ್ತೀನಿ. ಈ ಥರ ಮಂಡಲ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಮೇಲೆ ನಾವು ನಕ್ಷತ್ರ ಕೂಡ 2 ಬಿಡಿಸ್ಕೋಬೋದು. ಅಂದರೆ ಟೈಮ್ ಇದ್ದರೆ ನಾವು, ಯಾಕಂದರೆ ಡೈಲಿ 33 ಹಾಕಬೇಕಲ್ಲ, ಹಾಗಾಗಿ ನಿಮ್ಮ ಅನುಕೂಲ ನೋಡ್ಕೊಂಡು ನೀವು ಹಾಕ್ಬೋದು. 2 ನಕ್ಷತ್ರ ಯಾಕಪ್ಪ ಅಂದರೆ, ಒಂದು ನಕ್ಷತ್ರ ನಾವು ನಮ್ಮ ಮನೇಲಿ ನಮ್ಮ ಕುಟುಂಬದವರು ಹುಟ್ಟೋ ಮುಂದೆ ಎಲ್ಲರೂ ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟಲಿ ಅಂತೇಳಿ ಒಂದು ನಕ್ಷತ್ರ ಹಾಕಬೇಕು. ಇನ್ನೊಂದು ನಕ್ಷತ್ರ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದವರು ಯಾರೇ ಸಾಯಲಿ ಒಳ್ಳೆ ನಕ್ಷತ್ರದಲ್ಲಿ ಸಾಯಲಪ್ಪ ಅಂಥೇಳಿ ನಾವು, ಸಾವಂತೂ ನಿಶ್ಚಿತ, ಹಾಗಾಗಿ ಒಳ್ಳೆಯ ನಕ್ಷತ್ರದಲ್ಲಿ ಸತ್ರ ನಮಗೆ ಯಾವುದು ತೊಂದರೆ ಇರಲ್ಲ ಅಂಥೇಳಿ ಹಾಕಬೇಕಂತೆ. ಆಮೇಲೆ ಧ್ವಜ, ಆಮೇಲೆ ಪತಾಕೆ, ಅಂದರೆ ನಮಗೆ ಯಾವಾಗಲೂ ಜಯವಾಗಲಿ ಅಂಥೇಳಿ ಈ ಥರ ರಂಗೋಲಿಯನ್ನು ಬಿಡಿಸ್ಕೋಬೇಕು. ಇಷ್ಟ ಆಯಿತು. ನೆಕ್ಸ್ಟ್ ಇದಕ್ಕೆ ನಾವೆಲ್ಲ ಅರಿಶಿನ ಕುಂಕುಮವನ್ನು ಏರಿಸೋಣ. ಅರಿಶಿನ ಕುಂಕುಮ ಏರಿಸೋ ಮುಂದೆ ಕೂಡ ನಾವು ಸ್ಮರಣೆ ಮಾಡ್ಕೊತಾನೆ ಏರಿಸ್ಬೇಕು. ಹರಿದ್ರ ಕುಂಕುಮ ಸಮರ್ಪಯಾಮಿ ಅಂದರೆ ಅರಿಶಿನ ಏರಿಸೋ ಮುಂದೆ ಗೌರಿ ಸ್ವರೂಪ ಇದೆ ಅಂಥೇಳಿ ನಾವು ಅರಿಶಿನವನ್ನು ಏರಿಸಬೇಕು.
ಪವಿತ್ರ ಸಮರ್ಪಯಾಮಿ. ಕುಂಕುಮ ಎರಡು ಸಂಬಂಧ ಲಕ್ಷ್ಮೀನಾರಾಯಣನ ಸ್ವರೂಪ ಇದೆ ಅಂಥೇಳಿ ನಾವು ಕುಂಕುಮವನ್ನು ಏರಿಸಬೇಕು. ಇವೆಲ್ಲ ಮಂಗಳಕರವಾದ ದ್ರವ್ಯಗಳಿವು. ನಾವು ಯಾವುದೇ ಪೂಜೆ ಮಾಡೋ ಮುಂದೆ ಬೆಳಿಗ್ಗೆ ನಾವು ಸ್ನಾನ ಮಾಡಿ ಪೂಜೆ ಮಾಡೋ ಮುಂದೆ ಗಂಗಾದಿಗಳನ್ನು ಕೂಡ ನಾವು ನೆನೆಸ್ಬೇಕಂತೆ. ಗೌರಿನ ಕೂಡ ನೆನೆಸ್ಬೇಕಂತೆ. ಯಾಕಂದರೆ ನಮಗೆ ಮುತ್ತೈದೆತನ ಕೊಡೋದೇ ಗೌರಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂಥೇಳಿ ನಾವು ದೇವ್ರ ಮನೆಗೆ ಬಂದ ತಕ್ಷಣ ನಾವು ಗಂಗಾ ದೇವತೆಗಳನ್ನು ನೆನೆಸ್ಬೇಕಂತೆ. ಗೌರಿ ದೇವ್ರನ್ನ ನೆನೆಸ್ಬೇಕು. ಗಂಗಾ ದೇವತೆ ಅಂದರೆ ಗೌರಿದೆ ಆಯ್ತು. ಗಂಗಾ ಅಂದರೆ ಗಂಗೆ ಚ ಯಮುನಾ ಕೃಷ್ಣ. ಅಕ್ಷತೆ ಏರಿಸ್ತಾ ಇದ್ದೀನಿ ಈಗ. ಗಂಗೆ ಚ ಯಮುನಾ ಕೃಷ್ಣ ಗೋವಿಂದ ಸರಸ್ವತಿ ನರ್ಮದ ಸಿಂಧು ಕಾವೇರಿ ಹೇ ಜಲಸ್ಮಿನ್ ಸನ್ನಿಧಿಂ ಕುರುಂ ಅಂಥೇಳಿ ನಾವು ಗಂಗಾದೇವಿನ ಕೂಡ ನಾವು ಭಕ್ತಿಯಿಂದ ಸ್ಮರಣೆ ಮಾಡಬೇಕು. ನಮ್ಮ ಪಾಪಗಳನ್ನೆಲ್ಲ ಕಳಿತಾಳೆ ಗಂಗೆ. ಈ ರೀತಿಯಾಗಿ ನಾವು ಅಧಿಕ ಮಾಸದ ರಂಗೋಲಿಯನ್ನು ಹಾಕಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಪತ್ಯಂತರ್ಗತ ಸಕಲ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶಾರ್ಪಣ ಮಧ್ವೇಶಾರ್ಪಣ ಮಧ್ವೇಶಾರ್ಪಣಮಸ್ತು. ಪ್ರೀಣಯಾಮೋ ವಾಸುದೇವಂ.